ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಈಗಿನ ಕಾಲದ ಮಕ್ಕಳು ಹೇಳ್ತಾರೆ ಐ ವಾಂಟ್ ಟು ಬಿಕಮ್ ಬಿಲ್ ಗೇಟ್ಸ್, ಐ ವಾಂಟ್ ಟು ಬಿಕಮ್ ವಾಟ್ ಯು ಸೇ ಇಲಾನ್ ಮಸ್ಕ್ ಅಂತ. ಅದಷ್ಟು ಈಸಿಯಾಗಿ ಆಗಲ್ಲ. ನಾನು ಅದು ಓಪನ್ ಆಗಿ ಹೇಳ್ತೀನಿ. ಈಗಲೂ ನಾನು ಅದು ಅವ್ರನ್ನ ನಾನು ಬೆಂಚ್ ಮಾರ್ಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಲೈಫಲ್ಲಿ ಅಚೀವ್ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇವಾಗ ನಾವೊಂದು ಮಾಡಿ ಹತ್ತಬೇಕಿದ್ರೆ ಮೊದಲನೇ ಸ್ಟೆಪ್ ಹತ್ತಬೇಕು, ಆಮೇಲೆ ಎರಡನೇ ಸ್ಟೆಪ್ ಹತ್ತಬೇಕು. ನನ್ನ ಲಾಜಿಕ್ ಹೇಗೆ ಬಿಸ್ನೆಸ್ ಅಂದರೆ, ಈಗ ನಾನು ಶುರು ಮಾಡಿದಾಗ ನನಗೆ ಯಾರನ್ನ ನಾನು ರೋಲ್ ಮಾಡೆಲ್ ಮಾಡ್ಬೋದು, ಯಾರನ್ನ ನಾನು ಓವರ್ಟೇಕ್ ಮಾಡ್ಬೋದು, ಅವ್ರನ್ನ ನಾನು ಬೆಂಚ್ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಅವ್ರಿಗೆ ನಾನು ಯಾವುದೇ ಥರದ ತೊಂದರೆ ಮಾಡಲ್ಲ. ಅವ್ರನ್ನ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ನಾನೇನು ಬೆಟ್ರ್ ಮಾಡ್ಬೋದು ಅಂತ ಆ ಫಸ್ಟು ಹೆಜ್ಜೆ ಇಡ್ತೀನಿ. ಆಮೇಲೆ ಅದಾದಮೇಲೆ ನೆಕ್ಸ್ಟು ಏನು ಮಾಡ್ಬೋದು ಅಂತ. ಸೊ ಈಗ ಯು ಶುಡ್ ಹ್ಯಾವ್ ಬಿಗ್ ಡ್ರೀಮ್ ಅಂತಾರೆ, ಬಟ್ ಯು ಶುಡ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ನನ್ನ ಅಡ್ವೈಸ್ ಟು ಆಲ್ ದ ನ್ಯೂ ಜನ್ರೇಷನ್ ಕಿಡ್ಸ್ ಆರ್ ದಟ್ ನಾವು ದೇರ್ ಆರ್ ಬಿಲ್ ಗೇಟ್ಸ್, ದೇರ್ ಆರ್ ಇಲಾನ್ ಮಾಸ್ಕ್, ದೇರ್ ಇಸ್ ಅಂಬಾನಿ, ದೇರ್ ಇಸ್ ರತನ್ ಟಾಟಾ, ಎಲ್ಲರೂ ಇದ್ದಾರೆ. ಅವರೆಲ್ಲ ದೊಡ್ಡ ಮಹಾನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ರೀಚ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಮಗೆ ಏನು ಸಾಧ್ಯವಾಗುತ್ತೆ ಅದನ್ನು ನಾವು ಫಸ್ಟು ಥಿಂಕ್ ಮಾಡಬೇಕು, ಅದನ್ನು ನಾವು ಅಚೀವ್ ಮಾಡಬೇಕು. ನನ್ನ ಅಚೀವ್ಮೆಂಟ್ ಲೈಫಲ್ಲಿ ಆಗಿರೋದು ಮಟ್ಟದಲ್ಲಿ ನಾನು ಒಂದು ಸ್ಫೂರ್ತಿ ತೊಗೊತೀನಿ, ಅದು ಅಚೀವ್ ಆದಮೇಲೆ ನೆಕ್ಸ್ಟ್ ಸ್ಫೂರ್ತಿ ತೊಗೊತೀನಿ. ಐ ಹ್ಯಾವ್ ನೆವರ್ ಡ್ರಮ್ಡ್ ಬಿಗ್. ಸೊ ಫಾರ್ ಮೀ ಈವನ್ ಕಮಿಂಗ್ ಬ್ಯಾಕ್ ಆಲ್ಸೋ ಇಸ್ ಓಕೆ. ಬಿಗ್ ಡ್ರೀಮ್ ಇಸ್ ಆಲ್ ಇನ್ ಟಾಕ್ಸ್, ಬಟ್ ಯು ಹ್ಯಾವ್ ಟು ಡ್ರೀಮ್ ಸ್ಮಾಲ್, ಮೇಕ್ ಇಟ್ ಹ್ಯಾಪನ್, ಮೇಕ್ ಇಟ್ ಬಿಗರ್ ಆ್ಯಂಡ್ ಬಿಗರ್. ನನಗೆ ಅಂತ ಹೇಳ್ಕೊಳಂತ ಯಾರೂ ಗುರುಗಳಿಲ್ಲ. ನನಗೆ ಈ ಭೂಲೋಕನೇ ಗುರು. ಮತ್ತು ನಾನು ಹೇಳಿದ್ನಲ್ಲ, ನಾನೊಂಥರ ಏಕಲವ್ಯನ ಥರ. ನಾನು ನೋಡೋ ಕಡೆ ಸ್ಫೂರ್ತಿ ತೊಗೊತೀನಿ, ಅಂದರೆ ಪಾಸಿಟಿವ್ ಆಗಿ ತೊಗೊತೀನಿ. ನೆಗೆಟಿವ್ ಸ್ಫೂರ್ತಿ ಯಾವತ್ತೂ ತೊಗೊಂಡಿಲ್ಲ. ಸೊ ಏನೇನು ಚೆನ್ನಾಗಿದೆ ಒಬ್ಬೊಬ್ಬರಲ್ಲಿ ಅದನ್ನು ತೊಗೊಂಡು ನಾನು ಮುಂದಕ್ಕೆ ತೊಗೊತೀನಿ. ಸೊ ಐ ಹ್ಯಾವ್ ಎ ಸೆಟ್ ಆಫ್ ಬಿಸ್ನೆಸ್ ಪೀಪಲ್. ಇವಾಗ ಸ್ಟ್ರಾಟಜಿಗೆ ದೇ ಮೈಟ್ ಬಿ ಪರ್ಟಿಕ್ಯುಲರ್ ಬಿಸ್ನೆಸ್ person that I like. Execution will be somebody else. And how to deal with situation will be somebody else. So ನಾನೊಂಥರ ಏಕಲವ್ಯನ ಥರ. ನನಗೆ ಗಾಡ್ ಫಾದರ್ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನಾನು, ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ.